ಡೈಲಿ ಲೈಫಲ್ಲಿ ಇವತ್ತು ಅತಿ ಹೆಚ್ಚು ಎಲ್ಲರನ್ನ ಕಾಡ್ತಾ ಇರೋದು ಸ್ಟ್ರೆಸ್ಸನ್ನು ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಿರ್ತಾರೆ ಜನ. ಹೌದು. ಸ್ಟ್ರೆಸ್ ಅಥವಾ ತುಂಬ ಗಡಿಬಿಡಿಯ ಜೀವನದಲ್ಲಿ ಸಂಗೀತದ ಪಾತ್ರ ಏನು? ಮ್ಯೂಸಿಕ್ ಕಾಮ್ಸ್ ಯು ಡೌನ್. ಇವಾಗ ನೀವು ಟ್ರಾಫಿಕಲ್ಲಿ ಹೋಗ್ತಾ ಇದ್ರು ನಿಮಗೆ ಯು ಹ್ಯಾವ್ ಎಕ್ಸೆಪ್ಟೆಡ್ ಅಲ್ಲ, ಸೊ ಮ್ಯೂಸಿಕ್ ಹಾಕ್ಕೊಂಡು ಆರಾಮಾಗಿ ಒಂದು ಪೇಷನ್ಸಿಂದ ಮೈಂಡ್ ಕಾಮಾಗಿ ಹೋಗೋದು ಸಂಗೀತ ಇಂಪಾರ್ಟೆಂಟ್. ಪ್ರತಿಯೊಬ್ಬರೂ ಅಟ್ಲೀಸ್ಟ್ ದೆಲ್ ಬಿ ಅ ಬಾತ್ರೂಮ್ ಸಿಂಗರ್, ಅಟ್ಲೀಸ್ಟ್ ದೆಲ್ ಹ್ಯಾವ್ ಎನ್ ಆರ್ಟಿಸ್ಟ್ ಹೂಸ್ ದೇರ್ ಫೇವ್ರೇಟ್, ದೆ ಲುಕ್ ಅಪ್ ಟು ಇಟ್. ನೀವು ಪ್ರತಿದಿನ ಯಾವುದೋ ಒಂದು ಸಾಂಗ್ ಎಲ್ಲೋ ಒಂದು ಮೂಲಕ ನಿಮ್ಗೆ ಕನೆಕ್ಟ್ ಆಗುತ್ತೆ, ಯಾವುದೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಸಮ್ ಡೇಸ್ ಐ ಗೆಟ್ ಎವ್ರಿ ಡೇ ಯು ಕಾಂಟ್ ಬಿ ಮೋಟಿವೇಟೆಡ್ ಅಲ್ಲ. ನಿಮಗೆ ದಿನಾನು ನಾನು ಇವತ್ತು ಹಿಂಗೆ ಮಾಡ್ಬಿಡ್ತೀನಿ ಆಗಲ್ಲ. ಒಂದು ಕನ್ಸಿಸ್ಟೆನ್ಸಿ ಇರಬೇಕಂದ್ರೆ ಯಾವುದೋ ಒಂದು ಮೂಲಕ ನೀವು ಪರ್ಸ್ಪೆಕ್ಟಿವ್ ಡೆವಲಪ್ ಮಾಡ್ಕೋತೀರ. ಅದು ಮ್ಯೂಸಿಕ್ ಆಗಿರ್ಬೋದು, ಇನ್ನೊಬ್ರ ಜೊತೆ ಮಾತಾಡಿದ್ರೂ ಅವ್ರಿಗೊಂದು ಮೋಟಿವೇಟ್ ಬರ್ಬೋದು. ಬಟ್ ಮ್ಯೂಸಿಕ್ ನಿನ್ಗೆ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋಂಗೆ ಇಟ್ ಕ್ರಿಯೇಟ್ಸ್ ದಟ್ ಕಂಪ್ಯಾನಿಯನ್. ಎಷ್ಟೊಂದು ಜನ ಒಬ್ಬರೇ ಇರೋರು ಮ್ಯೂಸಿಕ್ಕಿಂದಾನೆ ಎಷ್ಟೊಂದು ಲೈಫ್ ಲೀಡ್ ಮಾಡಿಬಿಟ್ಟಿದ್ದಾರೆ. ಆ್ಯಸ್ ಎ ಥೆರಪಿ ಹೆಂಗೆ ನೋಡ್ತೀರಿ ಮ್ಯೂಸಿಕ್ನ ನೀವು? Music is a therapy in itself. Like so many people who are alone, who don't have a companion. Okay, for them music is a companion. ಈಗ ಎಮೋಷ್ನಲಿ ಡೌನು ಅಥವಾ ತುಂಬ ಖುಷಿಯಾಗಿದ್ದಾಗ ಸಂಗೀತ ಬಳಸ್ಕೊಳ್ಳೋದು ಅಥವಾ ಸಂಗೀತದ ಇಂಪ್ಯಾಕ್ಟ್. ಬಟ್ ಆ್ಯಸ್ ಅ ಥೆರಪಿ ಯಾವ ರೀತಿ ಸಮಸ್ಯೆಗಳಿಂದ ಆಚೆ ತರಬಹುದು ಮ್ಯೂಸಿಕ್ಕು? Music as a therapy, music does a lot of effect on the brain. Your left brain and right brain is where ನಿಮ್ಮ ಕೈಕಾಲು ಆಡೋ ಶಕ್ತಿಗಳು, ನರ್ವಸ್ ಸಿಸ್ಟಮ್ ಇಸ್ ಆಲ್ ಕನೆಕ್ಟೆಡ್ ಟು ಬ್ರೈನ್. ಅದಕ್ಕೋಸ್ಕರ ನಾವು ಹೇಳ್ತಿರೋದು ಮ್ಯೂಸಿಕ್ ಕಲ್ತ್ಕೊಂಡ್ರೆ ಆ ಒಂದು ನರ್ವಸ್ ಸಿಸ್ಟಮ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಟ್ ವಿಲ್ ಆ್ಯಡ್ ಸೈಂಟಿಫಿಕಲಿ ಯು ವಿಲ್ ಬಿ ಫಿಟ್. ಹೆಲ್ತಿ ಮೈಂಡ್, ಹೆಲ್ತಿ ಬಾಡಿ, ಇಟ್ ಆಲ್ ಕಮ್ಸ್ ಇಂಟರ್ಕನೆಕ್ಟೆಡ್. ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಅಕಾರ್ಡಿಂಗ್ ಟು ಮೀ. ಸೊ you're fit mentally, you're fit physically. So that will add value when you learn music as an instrument, when you hear music. So that is the power of music. ಇತ್ತೀಚಿನ ದಿನಗಳಲ್ಲಿ ಆಂಗ್ಸೈಟಿ ಅನ್ನೋದು ಪಕ್ಕದಲ್ಲಿರೋರಿಗೆ ಅನ್ನೋ ಲೆವೆಲಲ್ಲಿ ಬರ್ತಾ ಇದೆ, ಒಬ್ಬರನ್ನ ಬಿಟ್ಟು ಒಬ್ಬರಿಗೆ. ಅದು ವರ್ಕ್ ವಿಷಯದಲ್ಲಾಗಿರಬಹುದು ಅಥವಾ ರಿಲೇಷನ್ಶಿಪ್ ವಿಷಯದಲ್ಲಾಗಿರಬಹುದು ಅಥವಾ ಎನಿ ಪ್ರಾಬ್ಲಮ್ಸ್. ಸೊ ಆಂಗ್ಸೈಟಿ ಅಥವಾ ಉದ್ವೇಗಗಳು ಬಂದಾಗ ಮ್ಯೂಸಿಕ್ ಹೆಂಗೆ ಹೆಲ್ಪ್ ಮಾಡುತ್ತೆ ಕಾಮ್ ಡೌನ್ ಮಾಡೋದಕ್ಕೆ? ಇಟ್ ಡಿಪೆಂಡ್ಸ್ ಒಬ್ಬೊಬ್ರಿಗೆ ಅವ್ರವ್ರು ಹೆಂಗೆ ಮ್ಯೂಸಿಕ್ನ ತೊಗೊಳ್ತಾರೆ ಅಂತ. ಕೆಲವ್ರಿಗೆ ಕೆಲವು ಹಾಡು ಇಷ್ಟ ಆಗುತ್ತೆ, ಕೆಲವ್ರಿಗೆ ಕೆಲವು ಆರ್ಟಿಸ್ಟ್ ಇಷ್ಟ ಆಗುತ್ತೆ. ಆಂಗ್ಸೈಟಿ ಕೋಪ್ ಅಪ್ ಮಾಡೋಕ್ಕೆ there is a various levels even in music, in therapy, where they include certain kind of music is involved. ಅದು ಕೇಳಿದ್ರೆ ಆ ರಾಗ ಕೇಳಿದ್ರೆ ಮೈಂಡ್ ಕಾಮ್ ಆಗುತ್ತೆ. ಸೊ there is lot of way music can be involved. ಆಂಗ್ಸೈಟಿ ಕೋಪ್ ಅಪ್ ಮಾಡೋಕ್ಕಿರ್ಬೋದು, ಅಥವಾ ನಾವು ಸೈನ್ಸಲ್ಲೂ ಲೈಕ್ ಇವಾಗ ಮ್ಯೂಸಿಕ್ನ ನಾಟ್ ಜಸ್ಟ್ ಆಸ್ ಅ ಮ್ಯೂಸಿಕ್ ವಿತ್ ಆಯುರ್ವೇದ, music with mental health, music with maths, music with theatre. There's so many ways music can be inculcated. There is so many ragas which can calm you down. ಹಿಂದೆ ಹೇಳ್ತಾ ಇದ್ರು ಮ್ಯೂಸಿಕ್ ಒಂದು ಕೆಲವು ರಾಗ ಹೇಳಿ ಮಳೆನೇ ಬರ್ಸ್ತಾ ಇದ್ರು ಅಂತ. That is the power of music. So there's various ragas which calms you down. There is various ragas which can arouse you also. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಅದನ್ನು ಥೆರಪಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ನಮ್ಮ ಎಮೋಷನ್ಗೆ ತಕ್ಕ ಹಾಗೆ ನಾವು ಯಾವ ಮ್ಯೂಸಿಕ್ ಬಳಸ್ಕೋತೀವೋ ಅದಕ್ಕೆ ತಕ್ಕ ಹಾಗೆ. ಹೌದು. ಇದು ಎಲ್ಲ ಕೋರ್ ಇಸ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ದಟ್ ಇಸ್ ವೈ ಮ್ಯೂಸಿಕ್ ಎಜುಕೇಷನ್ ಶುಡ್ ಬಿ ಇಂಟ್ರಡ್ಯೂಸ್ ಟು ಚಿಲ್ಡ್ರನ್ ಯಂಗ್ ಏಜಲ್ಲಿ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೆತೆ ಅಂತ. ಈ ಪ್ರೀ ಪ್ರೈಮರಿ ಏಜ್ ಇರ್ತಾರಲ್ಲ, ಆವಾಗ ನೀವು ಮಕ್ಕಳನ್ನ ಹೆಂಗಾದ್ರೂ ಮೌಲ್ಡ್ ಮಾಡ್ಬೋದು. ನೀವು ಅವ್ರಿಗೆ ಎಷ್ಟು ಹೇಳ್ಕೊಟ್ರು ಅವ್ರ ಕೆಪಾಸಿಟಿ ಇರುತ್ತೆ ಗ್ರಾಸ್ಪ್ ಮಾಡೋದು. ಆ ಒಂದು ಲೆವೆಲಲ್ಲಿ ನೀವು ಒಂದು ಒಳ್ಳೆ ಸ್ಕಿಲ್ ಮ್ಯೂಸಿಕ್ಕಾಗೇ ಇರ್ಬೋದು. ಮ್ಯೂಸಿಕ್ ಹೇಳ್ಕೊಟ್ರೆ ಒಂದು ಪೇಷನ್ಸ್ ಡೆವಲಪ್ ಆಗುತ್ತೆ, ಆಂಗ್ಸೈಟಿ ಇಶ್ಯೂಸು, ಮೆಂಟಲ್ ಹೆಲ್ತ್ ಕೋಪ್ ಮಾಡೋ ಒಂದು ನಾಲೆಡ್ಜ್ ಬರುತ್ತೆ, ಅವ್ರಿಗೆ ಒಂದು ಅರ್ಥ ಆಗುತ್ತೆ. ಇದೆಲ್ಲ ಚಿಕ್ಕವರಿಂದನೇ ಹೇಳ್ಕೊಡ್ತಾ ಇದ್ದಾಗ ಒಂದು ಇಂಡಿವಿಜುವಲ್ ಆಗಿ ಬರೋಷ್ಟೊತ್ತಿಗೆ ದೇ ಕ್ಯಾನ್ ಹ್ಯಾಂಡಲ್ ದೇರ್ ಮೆಂಟಲ್ ಹೆಲ್ತ್. ಸೊ ದಿಸ್ ಇಸ್ ಹೌ ಮ್ಯೂಸಿಕ್ ಪವರ್ ಇದೆ. ಸೊ ದಟ್ ಈಸ್ ವೈ ಮ್ಯೂಸಿಕ್ ಚಿಕ್ಕ ಮಕ್ಕಳಿಂದನೇ ಹೇಳ್ಕೊಡಿ. ಅವ್ರು ದೊಡ್ಡವರಾಗೋಷ್ಟಿಗೆ ಆಂಗ್ಸೈಟಿ ಆಗಿರ್ಬೋದು, ಈ ಡಿಪ್ರೆಷನ್, ಇಟ್ ಇಸ್ ಅ ಕಾಮನ್ ವರ್ಡ್. ನಾವು ಊಟ ಹೆಂಗೆ ಮಾಡ್ತೀವಿ ಅಂತೀವೋ ಹಂಗೆ ಎವ್ರಿ ಒನ್ ಇಸ್ ಆಂಕ್ಷಿಯಸ್, ಎವ್ರಿಬಡಿ ಈಸ್ ಡಿಪ್ರೆಸ್. ಸೊ ವಿ ಶುಡ್ ಕೋಪ್ ಅಪ್ ವಿತ್ ದ್ಯಾಟ್. ಅದಕ್ಕೆ ಒಂದು ಮ್ಯೂಸಿಕ್ ಖಂಡಿತ ಒಂದು ಪವರ್ಫುಲ್ ಟೂಲ್. ಸೊ ಎವ್ರಿ ಡೇ ಅಲ್ಲಿ ಮ್ಯೂಸಿಕ್ನ ಅಳವಡಿಕೆ ಮಾಡ್ಕೊಳ್ಳೋದು ಒಳ್ಳೇದು ಅಂತೀರಿ? ಎವ್ರಿ ಡೇಲಿ ಪ್ರತಿಯೊಂದು ಮನುಷ್ಯ ಒಂದಲ್ಲ ಒಂದು ರೀತಿ ಮ್ಯೂಸಿಕ್ ಅಳವಡಿಕೆ ಮಾಡಿಬಿಡ್ತಾರೆ, ಗೊತ್ತೋ ಗೊತ್ತಿಲ್ವೋ. ಸೌಂಡ್ ಆಫ್ ವಾಟರ್, ಸೌಂಡ್ ಆಫ್ ಏರ್, ದೇ ಲಿಸನ್ ಟು ದೇರ್ ಫೇವ್ರೆಟ್ ಸಾಂಗ್ಸ್. ಸೊ ಮ್ಯೂಸಿಕ್ ಇಸ್ ದೇರ್ ಇನ್ ಎವ್ರಿ ಡೇಸ್ ಆಸ್ಪೆಕ್ಟ್. ಅದು ನೀವು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಳ್ತೀರಾ? ನಾನು ಹಾಡು ಕೇಳ್ತೀನಿ, ಇನ್ನೊಬ್ರು ನಾನು ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಜೊತೆಗೆ ಮ್ಯೂಸಿಕ್ ಹಾಕ್ಕೊಂಡಿರ್ತೀನಿ ಅಂತಾರೆ, ಇನ್ನೊಬ್ರು ಇನ್ಸ್ಟ್ರೂಮೆಂಟ್ಸ್ ಕಲ್ತ್ಕೊಂಡಿದ್ದೀವಿ ಅಂತಾರೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್ ಹೌ ದೇ ವಾಂಟ್ ಟು ಟೇಕ್ ಇಟ್. ಬಟ್ ಮ್ಯೂಸಿಕ್ ಇಸ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್. ಈವನ್ ಅವರ್ ಗೌರ್ಮೆಂಟ್ at the central is also saying
ಇಂಡಿಯನ್ ಕಲ್ಚರ್ಗೆ, ಇಂಡಿಯನ್ ಮ್ಯೂಸಿಕ್ನ, ನಮ್ಮ ದೇಶದ ಸಂಸ್ಕೃತಿ ಇದಕ್ಕೆ ನಾವು ಒಂದು ಅವಶ್ಯಕತೆವಾಗಿ ಒಂದು ಇಂಪಾರ್ಟೆನ್ಸ್ ಕೊಡಬೇಕು. ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಇಟ್. ಅದನ್ನ ಒಂದು ಸ್ಟ್ರಕ್ಚರ್ಡ್ ಫಾರ್ಮಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಟ್ರೈನಿಂಗು, ಅದಕ್ಕೆ ಒಂದು ಟ್ರೈನಿಂಗ್ ಸೆಂಟರು, ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್ ಇರಬೇಕನ್ನೋದು ಒಂದಷ್ಟೇ. ಇಟ್ಸ್ ಅ ವೆರಿ ಮಚ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್.